15 ದಿನದ ಯುದ್ಧಕ್ಕೆ ಹೋಟೆಲ್ ಮೆನುಗಳೇ ಕಡಿಮೆ ಆದವು. ಬರೀ 15 ದಿನಕ್ಕೆ ಗ್ಯಾಸೇ ಸಿಗದಿದ್ದಂಗೆ ಆಗೋಯ್ತು. ನಾಶ ಆದರೆ ಸರ್ ಯಾವುದೇ ಕಾರಣಕ್ಕೆ ನನ್ನ ದೇಶ ಕೂಡ ನಾಶ ಆಗಂಗಿಲ್ಲ ಇಲ್ಲಿ. ಯಾಕಂದ್ರೆ ನನ್ನ ದೇಶ ನಾಶ ಆಯ್ತಂದ್ರೆ ಅವನಿಗೆ ಆ ದೇಶಕ್ಕೆ ಗೋಧಿ ಅಕ್ಕಿ ಭತ್ತ ಹೋಗಲ್ಲ. ಅವನು ನಾಶ ಆಗೈತಂದ್ರೆ ಅವನು ಕೊಡುವಂಥ ಫ್ಯೂಲಲ್ಲೇ ನಾವು ಏನೋ ಬೆಳೆಯೋದು, ಬೆಳೆ ತೆಗೆಯೋದು ಅಥವಾ ಸಾಗಿಸೋದು ನಡೆಯೋದು. ನಾನು ಬೆಳಿತೀನಿ ಅಂದರೆ ಬೇಯಿಸೋದೆ ಅದರಲ್ಲಿ. ಕಡೆಗೆಯಲ್ಲೇ ಹೋಗ್ತೇವೆ, ಆ ಪದ್ಧತಿಗೆ ಹೋಗ್ತೇವೆ, ಇವೆಲ್ಲ ಕತೆ ಹೇಳಕ್ಕೆ ಚಂದ. ಹಂಗಿಲ್ಲ ಬದುಕು. ನಾವು ಕಾಡಿಲ್ಲವೇ, ಭಾರತ ಕಾಡಿನ ದೇಶ. ನಾವು ಕಟ್ಟಿಗೆಯನ್ನು ತಂದು ಬಿಟ್ಟು ಈ ಬೆಂಗಳೂರಿನಲ್ಲಿ ಎಲ್ಲಿ ಕಟ್ಟಿಗೆ ತಗೊಂಡು ನೀನು ಸುಡ್ತೀಯಾ? ವಾಸ್ತವ ಅದಲ್ಲ. ಯಾವುದೇ ದೇಶ ನಾವು ಪರಸ್ಪರ ಜಗತ್ತು ಹೊಂದಾಣಿಕೆಯಿಂದ ಬದುಕ್ತಿದ್ದೀವಿ. ಅವರಿಂದ ನಾವು, ನಮ್ಮಿಂದ ಅವರು, ಪರಸ್ಪರ ಬದುಕ್ತಾ ಇದ್ದೀವಿ. ಪರಸ್ಪರ ವ್ಯಾಪಾರ ಇದ್ರೆ ಮಾತ್ರ ದೇಶಗಳು ನಡೆಯೋದು, ಜಗತ್ತು ನಡೆಯೋದು. ಒಂದು ಹಾರ್ಮೋನ್ ಜಲಸಂಧಿ ಬಂದ್ ಮಾಡಿದ್ರೆ ಏನಾಗುತ್ತೆ ಅನ್ನೋಂಥ ಇಂಪ್ಯಾಕ್ಟ್ ಅರ್ಥ ಮಾಡ್ಕೊಂಡಿದ್ದೀವಿ. ಇರಾನ್ ಮುಸಲ್ಮಾನರ ದೇಶ ನಾಶ ಆಗಬೇಕು, ಇರಾನ್ ಮೇಲೆ ಇಸ್ರೇಲ್ ಬಾಂಬ್ ಆಗ್ತು, US ಬಾಂಬ್ ಆಗ್ತು. ವಾವ್ ಏನಣ್ಣ ತಿಂದೆ ಬೆಳಗ್ಗೆ ಅಂದರೆ ಗ್ಯಾಸ್ ಇರಲಿಲ್ಲ, ಅವಲಕ್ಕಿ ಕಲ್ಸ್ಕೊಂಡು ತಿಂದೆ ಅಂತಾನೆ. ಯಾಕೆ ಗ್ಯಾಸ್ ಇಲ್ಲ? ಇರಾನ್ ನಾಶ ಆಗ್ಬೇಕಾ? ಈಗ ಹೋಟ್ಲುಗಳಿಗೆ ಹೋಗ್ತೀನಿ, ಕೆಲವು ಆ ಮನಸ್ಥಿಕತೆ ಇರುತ್ತಲ್ಲ, ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಏನಿದೆ ಮೆನು, ಏನಣ್ಣ ಎಲ್ಲ 12 ಇತ್ತು, ಈಗ 2-3ಕ್ಕೆ ಬಂದಿದ್ದೀವಿ. ಯುದ್ಧ ಬೇಕಾ ಗ್ಯಾಸ್ ಬೇಕಾ? ನಾನು ಕೇಳೋದವ್ರಿಗೆ ಉರ್ಸಕ್ಕಲ್ಲ. ಯಾವ ಯುದ್ಧ ರೀ, ನಾವು ಇಲ್ಲ ಬಂಡವಾಳ ಹಾಕಿದ್ದೀವಿ, ಎಲ್ಲ ಲಾಸ್ ಆಗ್ತಾಯಿದೆ, ಸಂಬಳ ಕೊಡೋಕ್ಕಿಲ್ಲ. ಪ್ರಾಕ್ಟಿಕಲ್ ಅರ್ಥ ಮಾಡ್ಕೊಳ್ಳೋ. ಪಾಕಿಸ್ತಾನ ಯಾಕೆ ದಿನ ಬೆಳಗ್ಗೆ ಪಾಕಿಸ್ತಾನ ಅಂತೀರಾ? ಒಂದು ಮುಗಿದ ಹೋದ ಅಧ್ಯಾಯವನ್ನು ಯಾಕೆ ತಗೊಬರ್ತೀರಾ? ಆ ದೇಶದಲ್ಲಿ ನಮ್ಗೆ ಏನಾಗಬೇಕಾಗಿದೆ? ಬಾಂಬನ್ನು ಹಿಡ್ಕೊಂಡು ಬಂದ ದೇಶ, ಧಾರ್ಮಿಕ ನೆಲೆಗಟ್ಟಿನಲ್ಲಿ ಬಂದ ದೇಶ ಬಾಂಬನ್ನೇ ತಿಂತಿರೋದು. ಸರ್, ನೀವು ಪಾಕಿಸ್ತಾನ ನ್ಯೂಸ್ ಅಬ್ಸರ್ವ್ ಮಾಡಿ, ವಾರಕ್ಕೆ 4 ಬಾಂಬ್ ಸ್ಫೋಟ ಆಗ್ತಿದೆ ಅಲ್ಲಿ. ಸರ್, ಅವ್ರವ್ರ ಮಕ್ಕಳು ಇರೋ ಸ್ಕೂಲ್ಗೆ ಅವರೇ ಬಾಂಬ್ ಆಗ್ತಾ ಇದ್ದಾರೆ. ಮೊನ್ನೆ ಒಂದು ನ್ಯೂಸ್ ಮಾಡಿದ್ದೆ ನಾನು. ಈ ತೆಹ್ರೀಕ್ ಇ ತಾಲಿಬಾನ್ನ ಏನೋ ಅದರ ವಿರುದ್ಧ ಕ್ರಮ ತಗೋತೀವಿ ಅಂತ. ಯಾರು? ತೆಹ್ರೀಕ್ ಇ ತಾಲಿಬಾನ್ ಅಂದರೆ ಅಫ್ಘಾನ್ ಮೂಲ ಅಂತೆ. ಇಲ್ಲೂ ಬಂದು 25 ವರ್ಷದಿಂದ ಚಟುವಟಿಕೆ ಮಾಡ್ತಿದ್ದಾರೆ, ಒಂದು ಪೊಲಿಟಿಕಲ್ ಕ್ಯಾಂಪೇನ್ ಮಾಡ್ತಿದ್ದಾರೆ. ಈ ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನ ಥರದ್ದೇ ತಾಲಿಬಾನ್ ಸರ್ಕಾರ ತರುವಂಥ ಉದ್ದೇಶ ಕೆಲಸ ಮಾಡ್ತಿದ್ದಾರೆ. 25 ಇಯರ್ಸಿಂದ ಅಲ್ಲಿದ್ದಾರೆ. 25 ವರ್ಷ ಅವರಿಗೆ ಬಾಂಬ್ ಕೊಟ್ಟು ದುಡ್ಡು ಕೊಟ್ಟು ಬೆಳೆಸಿದ್ದೀವ್ರೆ. ಇವ್ರಿಗೆ ಬಾಂಬ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಲ್ಲ. ಮೊನ್ನೆ ಹೇಳೋದು, ನಮ್ಮ ಹೋರಾಟ ಇನ್ನು ಮುಂದೆ ಭಯೋತ್ಪಾದನೆ ವಿರುದ್ಧ. ಯಾರ್ದು? ಪಾಕಿಸ್ತಾನದ್ದು. ಇದಕ್ಕಿಂತ ದೊಡ್ಡ ಕಾಮಿಡಿ ಅರ್ಥ ಆಯ್ತಾ? ನಾನು ಯಾವಾಗಲೂ ಹೇಳ್ತೀನಿ, ಧಾರ್ಮಿಕ ನೆಲೆಗಟ್ಟಿನಲ್ಲಿ ಹುಟ್ಟುವ ದೇಶ, ನನ್ನ ದೇಶದೊಳಗೀಗ ಧರ್ಮವನ್ನೇ ಆಧಾರದಲ್ಲಿ ನೀವು ಈ ದೇಶವನ್ನು ಕಟ್ಟಿದ್ರೆ, ಇನ್ನು 70 ವರ್ಷ ಆದ ಮೇಲೆ ನಾವು ಪಾಕಿಸ್ತಾನ ಆಗ್ತೀವಿ ಬಿಟ್ರೆ ನಾವು ಸ್ವಿಟ್ಜರ್ಲ್ಯಾಂಡು, ಚೀನಾ ಆಗಲ್ಲ. ನೋಡಿ, ನಾವೆಲ್ಲ ಬಾಂಗ್ಲಾದೇಶ, ನಾವು ಪಾಕಿಸ್ತಾನದವರು, ಅಫ್ಘಾನಿಸ್ತಾನ ಧರ್ಮ ಅಂತ ಸಾಯ್ತಾ ಇದ್ದೀವಿ, ಹೊಡೆದಾಡ್ತಿದ್ವಿ. ಚೀನಾದಲ್ಲಿ ಧರ್ಮ ನಿಮ್ಮ ಕಾಂಪೌಂಡ್ ಒಳಗಡೆ ಸರ್. ಅಲ್ಲ ಎಷ್ಟೋ ದೇವಸ್ಥಾನ, ಮಸೀದಿಗಳು, ಚರ್ಚ್ಗಳೆಲ್ಲ ಲೈಬ್ರರಿಗಳಾಗಿದ್ದಾವೆ, ಫ್ಯಾಕ್ಟ್ರಿಗಳಾಗಿದ್ದಾವೆ. ಕಮ್ಯುನಿಸ್ಟ್ ಸರ್ಕಾರ ಅಂತೀವಿ, ಆ ತತ್ವ ಹಂಗೆ ಹಿಂಗೆ ಅಂತೀವಿ. ಅವ್ರ ದೇವರನ್ನು ನಮ್ಮಲ್ಲಿ ದೂರ ಇಟ್ಟಿದ್ದಾರೆ, ಬುದ್ಧರ ಅನುಸರಿಸ್ತಾರೆ. ಅದೇನು ಬೇಕಾರೆ ಇಲ್ಲಿ ನಿನ್ನ ಕಾಂಪೌಂಡಿನ ಒಳಗಡೆ ನಿನ್ನ ಧರ್ಮವನ್ನು ಆಚರಣೆ ಮಾಡು. ಕಾಂಪೌಂಡಿನ ಹೊರಗಡೆ ನೀನು ಧರ್ಮ ತರಂಗಿಲ್ಲ ತಂದರೆ ಕೇಸು ಸರ್. ಆ ಥರ ಆದರೆ ಅವನು ಕಲ್ಲು ತೂರ್ದ, ಇವ್ರು ಕಲ್ಲು ತೂರಿದ್ರು, ಮಸೀದಿ ಮೇಲೆ ಕಲ್ಲು ಬಿತ್ತು, ದೇವಸ್ಥಾನದ ಮೇಲೆ ಕಲ್ಲು ಬಿತ್ತು, ಬರೋದೇ ಇಲ್ಲ. ಜನರು ಅತಿ ಹೆಚ್ಚಿನ ಟೈಮನ್ನು ಈ ತರ ವಿಚಾರಗಳಲ್ಲೇ ಕಳೀತಾರೆ ಅಂತ ಅನ್ಸುತ್ತೆ. ಅಲ್ಲಿ ಕೆಡವಿದ್ದೇವೆ, ಕಟ್ಟುತ್ತೇವೆ, ಶ್ರೀರಂಗಪಟ್ಟಣ ಕೆಡವುತ್ತೇವೆ, ಅದೇ ವಿಚಾರಗಳು. ಎಷ್ಟು ಕೆಡವುತ್ತೀರಿ? ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತಾರೆ ಭಕ್ತ ಪ್ರಹ್ಲಾದ. ನೀವು ಮಸೀದಿ ಕೆಳಗಡೆ ಹುಡ್ತಾ ಕೂತಿದ್ದೀರಿ, ದೇವರು ಎಷ್ಟು ಹುಡುಕ್ತೀರಿ? ಆಯ್ತು, ಒಂದು ಬಾಬ್ರಿ ಮುಗಿತಾ, ರಾಮ ಮಂದಿರ ಆಯ್ತಾ, ಓಕೆ, ಬಿಟ್ಬಿಡಿ, ಸ್ಟಾಪ್. ನಿರುದ್ಯೋಗದ ಬಗ್ಗೆ ಮಾತಾಡೋಣ. ಎಂಪ್ಲಾಯ್ಮೆಂಟ್ ಭಾಳ ದೊಡ್ಡ ಪ್ರಾಬ್ಲಮ್ ಇದೆ, ದೊಡ್ಡ ಸಮಸ್ಯೆ ಇದೆ ಸರ್ ದೇಶದಲ್ಲಿ. ಅನೇಕ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡೋಣ. ಈ ರಾಜಕಾರಣಿಗಳ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಣ. ಅದು ಬಿಟ್ಟು ನಾವು ದಿನ ಬೆಳಗ್ಗೆ ಮಂದಿರವನ್ನು ಕೆಡುತ್ತೇವೆ, ಮಸೀದಿಯನ್ನು ಕೆಡುತ್ತೇವೆ, ಕಟ್ತೇವೆ. ಚೀನಾದಲ್ಲಿ ಹಳ್ಳಿಗಳಲ್ಲೆಲ್ಲ ಒಂದು ಗುಂಪು ಕಟ್ಕೊಂಡು ಹುಡುಗರು ಕೂತಂಗೆಲ್ಲ ಕೇಸ್ ಹಾಕ್ತಾರೆ. ನೀವೊಂದು ಹಳ್ಳಿ ಇದ್ರೆ ಒಂದು ಫ್ಯಾಕ್ಟ್ರಿ ಯಾಕ್ರೋ ಹಿಂಗೆ ಅನ್ನಂಗಿಲ್ಲ, ಅಲ್ಲೇ ಫ್ಯಾಕ್ಟ್ರಿ ಕಟ್ಟಾಯ್ತು, ಇಲ್ಲ ಮನೆಗೆ ಒಂದು ಕೆಲಸ ಕೊಟ್ಟಾಯ್ತು. ಚೀನಾ ಸುಮ್ಮನೆ ಬೆಳೆದಿದ್ದಲ್ಲ. ಚೀನಾದಲ್ಲಿ ಮೊನ್ನೆ ಒಂದು ಇದು ರೆಡಿ ಮಾಡಿದ್ದಾರೆ, ಒಂದು ಪ್ಯಾಟರ್ನ್ಸ್ ರೆಡಿ ಮಾಡಿದ್ದಾರೆ. 3D ಸಿಟಿ ಮಾಡ್ತಾ ಇದ್ದಾರೆ. 3D ಸಿಟಿ, ಸಿಟಿನೇ 3D ಸಿಟಿ.
ನೀವು ಹಿಂಗೆ ನೋಡಿದ್ರೆ ಒಂದು ಸಿಟಿ ಕಟ್ತಾ ಇದ್ದಾರೆ, 3D ಫೀಲ್ ಕೊಡುತ್ತಾ ಸಿಟಿ ನೋಡಿದ್ರೆ ನೀವು? 3D ಸಿಟಿ ಕಟ್ಟೋ ಲೆವೆಲ್ ಹೋಗಿದ್ದಾರೆ. ನಾವು ಮಸೀದಿ ಮತ್ತು ಮಂದಿರ ಕೆಡವುತ್ತಾ, ಮಸೀದಿ ಕಟ್ತಾ, ಧರ್ಮ ಕೆಡವುತ್ತಾ, ಮುಸ್ಲಿಮ, ರಾವುಪ, ಚಿಂತನ ಅಂತ ಹುಡುಕ ಕೂತಿದ್ವಿ. ಎಷ್ಟು ವರ್ಷ ಹಿಂದಿದೀವಿ ನಾವು ಚೀನಾ ಕಂಪೇರ್ ಮಾಡಿದಾಗ? 150 ವರ್ಷ. 150 ವರ್ಷ. ಈಗ ನಮಗೆ ನಾವು ಏರ್ಪೋರ್ಟ್ ರೈಡ್ ಎಲ್ಲ ಹೋಗ್ತಿದ್ದಾಗ ಖುಷಿ ಆಗ್ತದೆ, ಸ್ವಲ್ಪ ಫಾರಿನ್ ಫೀಲ್ ಬರ್ತಾ ಇದೆ ಅಂತ ಅನ್ಸುತ್ತೆ. ಈ ಫಾರಿನ್ ಫೀಲ್ ಅಲ್ಲೆಲ್ಲ ಬಂದ 40 ವರ್ಷ ಆಗೋಯ್ತು. ಹಾಂ, ನಮ್ಮಲ್ಲಿ 3D ಸಿಟಿ ಬರ್ಬೇಕಾದ್ರೆ ಅವ್ರು 4D ಸಿಟಿನೋ 6D ಸಿಟಿನೋ ಯಾವುದೋ ಸಿಟಿ ಮಾಡ್ಕೊಂಡು ಅವ್ರು ನೋಡ್ರ ನಮ್ದು 3D ಸಿಟಿ ಆಯಿತು ಅನ್ಬೇಕಾದ್ರೆ ಅವನೆಲ್ಲ ಮಂಗಳೂರದಿಂದ ಇಳಿತಿರ್ತಾನೆ, ಅಲ್ಲೊಂದು ಸಿಟಿ ಕಟ್ಕೊಂಡಿರ್ತಾನೆ. ಸರ್, ನಾವು ಧರ್ಮನ ಇಟ್ಕೊಂಡು ಎಲ್ಲರೂ ನಾಟಕಗಳು ಮಾಡ್ತಾ ಇದ್ದಾರೆ. ಎಲ್ಲರೂ BJP ಮುಸಲ್ಮಾನ್ ತೋರಿಸೋದು, BJP ಇದ್ರೆ ನೀವು ನಾಶ ಆಗ್ತೀರಿ ಅಂತ ಕಾಂಗ್ರೆಸ್ಸು, ಮಧ್ಯದಲ್ಲಿ ನಾನೇನು ಮಾಡಲಿ ಅಂತ ಬೇರೆ ಪಕ್ಷಗಳು. ಇದೆಲ್ಲ ಹೋಗ್ಬೇಕಂದ್ರೆ ನಾವು ಕಾಮನ್ ಸೆನ್ಸ್ನ ರೂಢಿಸ್ಕೋಬೇಕು. ಕಾಮನ್ ಸೆನ್ಸ್ ಅಂತಾರೆ ಅದನ್ನು. ಕಾಮನ್ ಸೆನ್ಸ್ ಯೋಚನೆ ಮಾಡಿ, ನಮಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಹೋರಾಟ ಮಾಡೋಣ. ಏನು ಮಾಡೋಕೆ ಈಗ ಸಾಬ್ರನ್ನೆಲ್ಲ ಪಾಕಿಸ್ತಾನ ಕಳಿಸ್ಬಿಡ್ತೀರಾ? ಏನು ಕಾಯ್ತಾ ಕೂತಾನಲ್ಲಿ? ಬರ್ರೋ ಸಾಬ್ರ, ಅಯ್ಯೋ ಸಾಧ್ಯನಾ ಸರ್? 20-28 ಕೋಟಿ ಮುಸ್ಲಿಮರನ್ನ ಓಡಿಸೋಕ್ಕಾಗ್ತದ? ಅವರು ಸುಳ್ಳು ಹೇಳ್ತಿದ್ದಾರೆ, ನೀವು ಆ ಸುಳ್ಳನ್ನು ನಂಬ್ಕೊಂಡು ಕೂತಿದ್ದೀರಿ. ಅಖಂಡ ಭಾರತ ಮಾಡ್ತೀವಿ ಅಂತ ಹೇಳ್ತೀರಿ. ಅಖಂಡ ಭಾರತದೊಳಗೆ ಬಾಂಗ್ಲಾದೇಶ ಬರುತ್ತೆ, ಅಫ್ಘಾನಿಸ್ತಾನ ಬರುತ್ತೆ, ಪಾಕಿಸ್ತಾನ ಬರುತ್ತೆ. ಅವರೆಲ್ಲ ಸೇರಿದ್ರೆ ಮುಸ್ಲಿಮರು ಜಾಸ್ತಿ ಆಗ್ತಾರೆ. ಅಖಂಡ ಭಾರತ ಎಲ್ಲ ಆಗ್ತದೆ, ಅಖಂಡ ಮುಸ್ಲಿಂ ರಾಷ್ಟ್ರ ಆಗ್ತದೆ. ಅದು ಈ ಸುಳ್ಳು ಕೂಡ ಅರ್ಥ ಆಗಲ್ಲ ಅಂದರೆ ನಮಗೆ ಜನಕ್ಕೆ ಸುಳ್ಳಲ್ಲ ಸರ್ ಇದು. ನೀವು ಇಲ್ಲಿರೋ ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಕಳಿಸ್ತೀವಿ ಅಂತ ಯತ್ನಾಳು, ಅವರೆಲ್ಲ ಸೇರಿಸ್ಬಿಟ್ಟು ಅಖಂಡ ಭಾರತ ಕಟ್ತೀವಿ ಅಂತ ನಿಮ್ಗೆ ಕಲ್ಪನೆ. ಯತ್ನಾಳ್ ಹೇಳ್ತಾರೆ ಅಖಂಡ ಭಾರತವನ್ನು ನಿರ್ಮಿಸುತ್ತೇವೆ, ಇಲ್ಲಿನ ಮುಸಲ್ಮಾನರೆಲ್ಲ ಪಾಕಿಸ್ತಾನಕ್ಕೆ ಕಳಿಸುತ್ತೇವೆ. ಪಾಕಿಸ್ತಾನವನ್ನೂ ಕಳ್ಕೊತೀವಿ ನಾವು ಅಂತೀರಿ, ಇಲ್ಲಿರೋದು ಅಲ್ಲಿ ಕಳಿಸ್ತೀನಿ ಅಂತೀರಿ. ಹೆಂಗೆ? ಅವರೆಲ್ಲ ಬಂದ ಮೇಲೆ ಇಲ್ಲಿರೋ ಇಲ್ಲೇ ಇರಲಿ, ಅಲ್ಲೇ ಹೋಗ್ಬೇಕು. ಎಷ್ಟು ಸಿಂಪಲ್ ಆದಂಥ ಸೆನ್ಸ್ ಇದು ವರ್ಕ್ ಆಗಿಲ್ಲ, ಈ ಆಲೋಚನೆ ಇಲ್ಲ ಅಂದಾಗ ಮಾತ್ರ ಫೇಕ್ ಕಾರ್ಡ್ ಅಂತ ಒಂದು ಕಿರಾತಕರೆಲ್ಲ ಇವ್ರದೇ ಪರಿಕಲ್ಪನೆ. ಸಿಟಿ ರವಿ ಶೇರ್ ಮಾಡಿದ್ರು ಅಖಂಡ ಭಾರತ ಅಂತ. ಸಿಟಿ ರವಿ ಶೇರ್ ಮಾಡ್ತಾನೆ, ನಗ್ತಾನೆ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿರ್ತದೆ ನಾನೊಂದು ಕತೆ ಹೊಡಿತಿದ್ದೀನಿ, ಜನರು ಮುರುಕರಾಗ್ತಿದ್ದಾರೆ ಅಂತ. ಅಕ್ಕ